ನನಗೆ ಬೆಡ್ ಕಾಫಿ ತಗೊಂಡ್ಬಂದು ಕೊಡು ಅಂತ ಹೇಳಿದ್ರು. ನಾನು ಮಾಡಿದ್ರು 7 ಗಂಟೆ ಮಲಗಿದ್ದೀನಲ್ಲಪ್ಪ. ಅತ್ತೆ ಇವಾಗ ಏನು ಬೈತಾರೋ. ಇದೇನಪ್ಪ ಇದು? ಆಲ್ರೆಡಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದೆ. ನಾನು ಏನಾರು ನಿದ್ದೆಗಣ್ಣಲ್ಲಿ ಬಂದು ಹಾಕ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ನಾ? ಶಾರದಕ್ಕ, ಶಾರದಕ್ಕ, ಏನ್ ಪ್ರಕೃತಿ? ನಮ್ಮನೆ ಮುಂದೆ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ ನೀನಾ? ಮಕ್ಳು ತೊಳೆಯಕ್ಕೆ ಟೈಮ್ ಇಲ್ಲ, ನೀನ್ ಬೇರೆ. ಅದು ಸರಿನೇ. ಮತ್ಯಾರು ಹಾಕಿದ್ದು? ತಲೆ ಕೆಟ್ಟೋಗ್ತಾ ಇದೆಯಲ್ಲ. ಇರ್ಲಿ, ಪೂಜೆ ರೂಮ್ ಆದ್ರೂ ಕ್ಲೀನ್ ಮಾಡೋಣ. ಆಗಿದೆ, ಆಚೆ ರಂಗೋಲಿ ಬಿಟ್ಟಿದೆ. ಇದೆಲ್ಲ ನಮ್ಮ ಯಜಮಾನ್ರು ಮಾಡಿದ್ರು ಅನ್ನೋದಕ್ಕೆ ಅವ್ರ ಊರಲ್ಲೇ ಇಲ್ಲ. ಯಾರು ಮಾಡಿರ್ಬೋದು? ಇನ್ನು ನಮ್ಮ ಅತ್ತೆ ನನಗಿಂತ ಮುಂಚೆ ಅವ್ರು ಎದ್ದಳೋದಕ್ಕೆ ಚಾನ್ಸೇ ಇಲ್ಲ. ಅತ್ತೆ ಅದು ಅತ್ತೆ 4 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ ಅತ್ತೆ. ಅದು ಯಾಕೋ ಸೌಂಡೇ ಮಾಡಲಿಲ್ಲ. ಅದು ಸೌಂಡು ಮಾಡಲ್ಲ, ನೀನು ಎದಳೋದು ಇಲ್ಲ ಬಿಡು. ಪರವಾಗಿಲ್ಲ ಬಿಡಮ್ಮ ಅಂದೆ. ಅತ್ತೆ ಆಚೆ ರಂಗೋಲಿ ಪೂಜೆ ಎಲ್ಲ ಮಾಡಿ ನಾನೇನಮ್ಮ 7 ಗಂಟೆವರೆಗೂ ಕಾದೆ. ನೀನು ಎದಳೋ ಲಕ್ಷಣ ಕಾಣಿಸ್ಲಿಲ್ಲ, ಅದಕ್ಕೆ ನಾನೇ ಮಾಡಿದೆ. ಸಾರಿ ಅತ್ತೆ, ನೀವ್ಯಾಕೆ ಮಾಡಕ್ ಹೋದ್ರಿ? ನಾನೇ ಎದ್ದು ಮಾಡ್ಬಿಡ್ತಿದ್ನಲ್ಲ. ಪರವಾಗಿಲ್ಲ ಬಿಡಮ್ಮ, ನೀನು ಮಾಡಿದ್ರೇನು ನಾನು ಮಾಡಿದ್ರೇನು. ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ಬಾ. ಸರಿ ಅತ್ತೆ. ಅತ್ತೆ ಸಾರಿ ಅತ್ತೆ. ಪರವಾಗಿಲ್ಲ ಬಿಡಮ್ಮ, ಹೋಗಿ ಮೊದಲು ಸ್ನಾನ ಮಾಡು. ಓಕೆ ಅತ್ತೆ. ಹುಡುಗಿ ಎಲ್ಲ ಕೆಲಸ ನಾನೇ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಅತ್ತೆ ಸೊಸೆ ಅಂದರೆ ಅಮ್ಮ ಮಗಳ ಥರ ಇರಬೇಕು, ಏನಂತೀರಾ? ಅತ್ತೆ ಕೂತ್ಕೊಳ್ಳ ಅತ್ತೆ. ಕೂತ್ಕೊಂಡ್ಮೇಲೆ ಕೇಳೋದೇನಮ್ಮ, ಕೂತ್ಕೊ. ಅತ್ತೆ ತಿಂಡಿ ಹೇಗಿತ್ತು ಅತ್ತೆ? ತುಂಬ ಚೆನ್ನಾಗಿತ್ತು. ಇದು ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ ಅತ್ತೆ? ಗೊತ್ತಾಯ್ತು, ವಿಷಯಕ್ಕೆ ಬಾ. ವಿಷಯಕ್ಕೆ ಬರಲೇಬೇಕಾ? ಅದು ನೀವು ನಿಮ್ಮ ಅಮ್ಮನ ಮನೆಗೆ ಎಷ್ಟು ದಿನಕ್ಕೊಂದ್ಸರಿ ಹೋಗ್ತಾ ಇದ್ರಿ? ವಿಷಯಕ್ಕೆ ಬಾ ಅಂತ ಹೇಳಿದ್ನಲ್ಲಮ್ಮ. ಬಂದ್ಬಿಡ್ತೀನಿ. ಅದು ಅದು ನಿಮ್ಮ ಮಗ ಬೇರೆ ಊರಲ್ಲಿಲ್ವಾ, ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ 4 ದಿನ ಇದ್ದು ಬರೋಣ ಅಂದ್ಕೊಂಡೆ. ಬೇಡ. ಯಾಕತ್ತೆ? ಏನು ಯಾಕತ್ತೆ? ಊರಿಂದ ನಮ್ಮ ನೆಂಟರೆಲ್ಲ ಬರ್ತಿದ್ದಾರೆ, ಕೆಲಸ ಯಾರು ಮಾಡ್ತಾರೆ? ಬೇಡ ಅನ್ನಲ್ಲ. ಆಯ್ತು ಅತ್ತೆ. ಏನು ಕಾಲು ನೋವಪ್ಪ ಇದು ದೇವರೇ. ಅತ್ತೆಗೆ ಕಾಲು ನೋವಾ? ನಮ್ಮ ಅಮ್ಮನ ಮನೆಗೆ ಕಳಿಸಿ ಅಂತ ಅಂದರೆ ಮನೆಗೆ ನೆಂಟರು ಬರ್ತಾರೆ, ಹೋಗ್ಬೇಡ ಅಂತೀರಾ? ಮಾಡ್ತೀನಿ ನಿಮಗೆ. ಅತ್ತೆ ಅತ್ತೆ, ಮೇಲೆ ಕುತ್ಕೊಬಾರೆ. ಅಯ್ಯೋ, ದೊಡ್ಡವ್ರ ಮುಂದೆ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಬೆಳಗ್ಗೆ ತಾನೇ ಕೂತಿದ್ದೆ. ಅದು ಬೆಳಗ್ಗೆ ಸೂರ್ಯ ನತ್ತಿ ಮೇಲೆ ಬಂದಾಗ ಕುತ್ಕೋಬಾರ್ದು. ಆಗ ಅದು ಬೇರೆ ಇದೆಯಾ? ಅಪ್ಪ, ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ನಲ್ವೇ, ಅದಕ್ಕೆ ಕಾಲು ನೋವು. ತಿನ್ನೇನೆ, ನನ್ನ ಕಾಲು ನೋವು ಇರೋದು ನಿನಗೆ ಗೊತ್ತು ತಾನೆ? ಗೊತ್ತಿಲ್ಲದೆ ನಾನು ನಿಮಗೆ ಅಂತ ಸ್ಪೆಷಲ್ ಕ್ರೀಮ್ ತಗೊಂಡು ಬರ್ತೀನಾ? ನಿಮ್ಮ ಕಾಲು ನೋವು ನೋಡಿ ಹೆಂಗ್ ವಾಸಿ ಆಗುತ್ತೆ ಅಂತ. ಕೊಡಿಲ್ಲ, ನಾನು ಹಚ್ಕೋತೀನಿ. ನಾನೇ ಹಚ್ತೀನಿ ಬಿಡಿ ಅತ್ತೆ. ಬೇಡ ಕಡೆ ಪ್ರಕೃತಿ ಇರಿ ಅತ್ತೆ. ನಮ್ಮಮ್ಮ ಆಗಿದ್ರೆ ಹಚ್ತಾ ಇರ್ಲಿಲ್ವಾ? ಕಾಲು ತೋರಿಸಿ ನೀವು. ಚೆನ್ನಾಗಿ ತಿಕ್ತೆ ಕಣೆ ಪ್ರಕೃತಿ. ನಮ್ಮಮ್ಮಂಗೆ ಅತ್ತೆ ಹಿಂಗೆ ತಿಕ್ತಾ ಇದ್ದೆ, 2 ನಿಮಿಷಕ್ಕೆ ಕಾಲು ನೋವು ಹೊರಟೋಗ್ಬಿಡ್ತಾ ಇತ್ತು. ನಮ್ಮ ಅಂತೂ ನಿನ್ನ ಕೈಯಲ್ಲಿ ಕಾಲು ಮಸಾಜ್ ಮಾಡಿಸ್ಕೊತಾ ಇದ್ರೆ ಆನಂದ ಅನ್ನೋರು. ನಿಜವಾಗ್ಲೂ ಕಡೆ. ಪ್ರಕೃತಿ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ? ಹ್ಞೂ, ಹೋಗ್ಬೇಕು ಅಂದೆ. ನೀವು ಬೇಡ ಅಂದ್ರಲ್ಲ. ಬೇಡ ಬಿಡಿ. ಹಾಗಲ್ಲ ಕಣೆ, ನಮ್ಮ ನೆಂಟರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದು ಹೋದ್ಮೇಲೆ ನೀನು ನಿಮ್ಮ ಅಮ್ಮನ ಮನೆ ಹೋಗಿ 1 ವಾರ ಇದ್ಬಿಟ್ ಬಾ. ಅಯ್ಯೋ ಬೇಡ ಅತ್ತೆ, ನೀವು ಬೇಡ ಅಂದ್ಮೇಲೆ ಬೇಡ. ಈಗ ನಾನು ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗ್ಬಿಟ್ ಬಾ. ಪರವಾಗಿಲ್ಲ, ಹೋಗ್ಬಿಟ್ ಬಾ. ಸರಿ ಅತ್ತೆ, ಹೋಗಿ ಬರ್ತೀನಿ. ಫ್ರೆಂಡ್ಸ್ ಬನ್ನಿಲಿ, ನೋಡಿದ್ರಾ ನಮ್ಮತ್ತೆನ ಹೆಂಗೆ ಪಳಗಿಸ್ದೆ ಅಂತ? ವಾದ ಮಾಡಿದ್ರೆ ಸುಮ್ಮನೆ ಜಗಳ ಆಗುತ್ತೆ, ಅದೇ ನೈಸ್ ಮಾಡಿದ್ರೆ ಕೆಲಸ ಸಲೀಸಾಗುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಟಿಪ್ಸ್ನ ದಿನಾ ಕೊಡ್ತಾ ಇರ್ತೀನಿ. ಅವತ್ತು
ಎಂತ ತಮಾಷೆ ಆಗೋಯ್ತು ಅಲ್ವೇನೆ? ಅಲ್ಲ ಕಣ್ರೆ, ಅವತ್ತಿಂದ ಕರಿತದೆ ನಮ್ಮ ಮನೆಗೆ ಬನ್ನಿ ಬನ್ನಿ ಅಂತ ಬಂದ್ರ ನೀವು ನೋಡಿ ಅರ್ಜೆಂಟಾಗೆಲ್ಲ ಹೋಗೋಂಗಿಲ್ಲ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಹೋಗ್ಬೇಕು ಏನು? ಖಂಡಿತ ಕಣೆ, ಇಲ್ಲೇ ಇರ್ತೀವಿ, ಸರಿನಾ? ಅಂದಾಗೆ ಮರ್ತ್ಬಿಟ್ಟಿದೆ. ಊರಲ್ಲಿ ಎಲ್ರು ಚೆನ್ನಾಗಿದ್ದಾರೆ ತಾನೆ? ಓ, ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಇಲ್ಲಿ ನೋಡು, ಬರೀ ನಮ್ಮನ್ನೇ ವಿಚಾರಿಸ್ತಿರ್ತೀಯೋ ಅಥವಾ ನಿನ್ನ ಮಗ ಸೊಸೆ ಎಲ್ಲಿ, ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಕಣೆ. ನನ್ನ ಮಗ ಏನೋ ಕೆಲಸ ಅಂತ ಹೊರಗಡೆ ಊರಿಗೆ ಹೋಗಿದ್ದಾನೆ. ಸೊಸೆಯಲ್ಲೇ ಮೇಲೆ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಕರಿತೀನಿ ತಡೀರಿ. ಪ್ರಕೃತಿ, ಪ್ರಕೃತಿ ಬಾಮ್ಮ ಇಲ್ಲಿ. ಬಂದೆ ಅತ್ತೆ. ಕರೆದ್ರ ಅತ್ತೆ? ಇವಳೆ ನನ್ನ ಸೊಸೆ ಪ್ರಕೃತಿ ಅಂತ. ಪ್ರಕೃತಿ, ಇವರು ನಮ್ಮೂರಿಂದ ಬಂದಿದ್ದಾರೆ, ನಮ್ಮ ನೆಂಟರು, ತುಂಬ ಬೇಕಾದವರು. ಇವಳು ಗೌರಿ ಅಂತ, ಇವಳು ಪವಿತ್ರ ಅಂತ. ಹೌದಾ? ನಮಸ್ತೆ. ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಏನಮ್ಮ ನಿಂತ್ಕೊಂಬಿಟ್ಟೆ? ಇವ್ರು ಕಾಫಿನೋ ಟೀನೋ ಮಾಡ್ಕೊಂಡು ಹೋಗು. ಮರ್ತ್ಬಿಟ್ಟೆ ಅತ್ತೆ, ತಗೊಂಡ್ ಬರ್ತೀನಿ. ಏನೇ ಹೇಳಿ, ನಿನ್ನ ಸೊಸೆಗೆ ಬಹಳ ನಯವಿನಯ ಇದೆ ಕಣೆ. ಹೌದು ಕಣೆ, ತುಂಬ ಇದೆ. ಅದಿರ್ಲಿ, ನಿನ್ನ ಮಗ ಸೊಸೆ ಏನು ಮಾಡ್ತಿದ್ದಾರೆ? ನನ್ನ ಸೊಸೆ ಸರಿ ಇಲ್ಲ ಕಣೆ. ಮದುವೆ ಆಗಿ ಒಂದೇ ವರ್ಷಕ್ಕೆ ನನ್ನ ಮಗನಿಗೆ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೊಟ್ಟೋದ್ಲು. ಅಷ್ಟೇ ಅಲ್ಲದೆ ಊರಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲು ಕಣೆ. ಅಯ್ಯೋ, ಹೌದಾ? ಯೋಚನೆ ಮಾಡಬೇಡ ಕಣೆ, ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಏನು ಒಳ್ಳೇದಾಗತ್ತೋ ಏನೋ. ಮದುವೆ ಆದ 2 ತಿಂಗಳಲ್ಲಿ ನನ್ನ ಗಂಡನ್ನ ಬೇರೆ ಹಾಕಿದ್ಲು. ನಾವು ಕಟ್ಸಿರೋ ಮನೇಲಿ ನಮ್ಮನ್ನೇ ಒಂದಿನ ಮಲ್ಗಾಕ್ಬಿಟ್ಟಿಲ್ಲ. ನಾವೀಗ ಬಾಡಿಗೆ ಮನೇಲಿದ್ದೀವಿ. ಏನ್ರ ಇದು? ನೀವಿಬ್ರು ಈ ರೀತಿ ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀನಿ ಕಣೆ, ಇಂಥ ಸೊಸೆನ್ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣೆ. ನಿಮ್ಮ ಕತೆ ಕೇಳ್ತಿದ್ರೆ ನಿಜವಾಗ್ಲೂ ನನ್ನ ಸೊಸೆ ದೇವ್ರಂತವಳು. ನೀವು ಯೋಚನೆ ಮಾಡಬೇಡ್ರೆ, ಎಲ್ಲ ಸರಿ ಹೋಗುತ್ತೆ. ನೀವಿಬ್ರಿಗೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಸರಿ ಸರಿ, ಈ ಚಿಂತೆ ಎಲ್ಲ ಬಿಟ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡಿ ಬನ್ನಿ. ನನ್ನ ಸೊಸೆಗೆ ಹೇಳಿ ಕಾಫಿನ ಅಲ್ಲೇ ಕಳಿಸ್ತೀನಿ. ಹಾಂ, ನಡಿ ನಡಿ ನಡಿ. ಅಂಬುಜಾ, ನಮ್ಮ ಮುಂದೆ ನಿನ್ನ ಸೊಸೆ ಹೊಗಳ್ತಾ ಇದೆಯೇನೆ? ನಿನ್ನ ಸೊಸೆ ಮಾಡೋ ಕಾಫಿನ ಕುಡಿದು ಎದ್ದೋಗ ಕಲ್ವೇ ನಾವು ಬಂದಿರೋದು. ನೋಡ್ತಿರು ನಿನ್ನ ನೆಮ್ಮದಿನ ಹೇಗೆ ಹಾಳು ಮಾಡ್ತೀವಿ ಅಂತ. ನೀನು ನಿನ್ನ ಸೊಸೆ ನೆಮ್ಮದಿಯಾಗಿರಕ್ಕೆ ನಾವು ಖಂಡಿತ ಬಿಡಲ್ಲ. ಗೌರಿ, ರೆಡಿನಾ? ರೆಡಿ ಕಡೆ ಪವಿ ನಾನು. ಮತ್ತೆ ತಡ? ನೋಡು ನಿನ್ನ ಅಸ್ತ್ರ, ತೋಡು ನಿನ್ನ ಪರಾಕ್ರಮ. ಹಾಂ, ನೋಡ್ತಿರು. ಪ್ರಕೃತಿ, ಆಂಟಿ ಬನ್ನಿ. ಏನಮ್ಮ ಮಾಡ್ತಿದ್ಯಾ? ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಂಟಿ. ಅಂದಾಗೆ ನಿಮ್ಮತ್ತೆ ನಿನ್ನ ಚೆನ್ನಾಗಿ ನೋಡ್ಕೋತಾರ? ನಮ್ಮ ಅತ್ತೆ ದೇವ್ರಂತವ್ರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನೀನ್ ನೋಡಿದ್ರೆ ನಿಮ್ಮತ್ತೆನ ದೇವ್ರು ಅಂತ್ಯ, ಅವ್ರು ನೋಡಿದ್ರೆ ನಿನ್ನ ದರಿದ್ರ ಅಂತಾರಲ್ಲಮ್ಮ. ಆಂಟಿ, ನಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ ನೀವು. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ನಾನು ಯಾಕಮ್ಮ ಸುಳ್ಳು ಹೇಳಿ? ನಿನ್ ಮದ್ವೆ ಆಗಿ 1 ತಿಂಗಳಿಗೆ ನಿನ್ ಗಂಡಂಗೆ ಬೈಕ್ ಆಕ್ಸಿಡೆಂಟ್ ಆಗ್ಲಿಲ್ವಾ ಹೇಳು? ಆಗಿತ್ತು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದೆಲ್ಲ ನಮ್ತಾನೆ ಹೆಂಗ್ ಗೊತ್ತಾಗುತ್ತಮ್ಮ? ನಿಮ್ಮ ಅತ್ತೆನೇ ಹೇಳಿದ್ದು, ನನ್ನ ಸೊಸೆಗೆ ಅಲ್ಕೊಳಕ್ ಚೆನ್ನಾಗಿಲ್ಲ, ಅವಳು ಬಂದ ಮೇಲೇನೆ ನನ್ನ ಮಗನ್ಗೆ ಬೈಕ್ ಆಕ್ಸಿಡೆಂಟ್ ಆಗಿದ್ದು ಅಂತಂದ್ಲು. ನನ್ನ ಸೊಸೆ ದರಿದ್ರ ಹಾಗೆ ಹೀಗೆ ಅಂತಿದ್ಲಮ್ಮ. ಆಂಟಿ, ನಿಜವಾಗ್ಲೂ ನಮ್ಮ ಅತ್ತೆ ಹಿಂಗೆಲ್ಲ ಮಾತಾಡಿದ್ರಾ? ಮನೆ ಕೆಲ್ಸಕ್ಕೆ ಅಡಿಗೆ ಕೆಲ್ಸಕ್ಕೆ ಯಾರು ಇಲ್ಲ, ಯಾರನ್ನ ಸಿಕ್ಕಿದ್ರೆ ಇವಳನ್ನ ಕುತ್ಕೆ ಆಚೆಗೆ ಹಾಕ್ತಿದ್ದೆ ಅಂದ್ರು. ಈ ತರ ಎಲ್ಲ ಮಾತಾಡ್ತಾರ ನಮ್ಮ ಅತ್ತೆ? ನಾನು ಯಾಕಮ್ಮ ಸುಳ್ಳು ಹೇಳಿ? ನನ್ಗಿರೋನೊಬ್ಬ ಮಗ, ಅವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಅತ್ತೆ ಹೇಳಿದ್ರು ನೀನ್ ದರಿದ್ರ, ನಿನ್ ಕಾಲ್ಗುಣ ಚೆನ್ನಾಗಿಲ್ಲ ಅಂತ. ಏನೋ ನೀನ್ ಒಳ್ಳೆ ಹುಡುಗಿ ಅಂತ ಹೇಳಕ್ ಬಂದೆ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ಇಷ್ಟ ಮೇಲೆ ನಿನ್ನಿಷ್ಟ ಕಣಮ್ಮ. ಅತ್ತೆ, ಒಳಗೊಂದು ಹೊರ್ಕೊಂದು ಮಾಡ್ತೀರಾ? ನನ್ನ ಹತ್ರ ಚೆನ್ನಾಗಿ ಇಟ್ಕೊಂಡು ಹೊರಗಡೆ ಎಲ್ಲರ ಹತ್ರ ಫಿಟ್ಟಿಂಗ್ ಇಡ್ತಾ ಇದೀಯಾ? ನಿನ್ನ ಎಷ್ಟು ನಂಬಿದ್ದೆ. ಸೊಸೆ ತುಪ್ಪ ಹಚ್ಚಿದ್ದಾಯ್ತು, ಅತ್ತೆಗೆ ಬೆಂಕಿ ಹಚ್ಚಣ. ತಡ ಯಾಕೆ? ನಡಿ. ಅಂಬುಜಾ, ಓಹ್ ಬಾರೆ ಗೌರಿ, ಪವಿತ್ರ, ಬನ್ರಿ ಬನ್ರಿ. ಊಟ ಆಯ್ತಾ? ಆಯ್ತು ಕಣೆ. ನಿಂದಾಯ್ತೇನೆ? ನಂದು ಆಯ್ತು. ಅಂಬುಜಾ, ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡ್ಕೊಂತಾಳ? ಸೂಪರಾಗಿ ನೋಡ್ಕೋತಾಳೆ. ಅಲ್ವೇ ಅಂಬುಜಾ? ನಿನ್ ಸೊಸೆ ನೋಡಿದ್ರೆ ನಮ್ಮತ್ತೆ ಕಿರಾತಕಿ ಉಂಡಾಡಿ ಗುಂಡ ನಂಗೆ ಉಂಡ್ಬಿಟ್ಟು ಅತ್ಲಾಗಿಂದ ಇತ್ಲಾಗೆ ಇತ್ಲಾಗಿಂದ ಅತ್ಲಾಗೆ ಓಡಾಡ್ತಾಳೆ ಅಂತಿದ್ಲು. ಹಂಗಲ್ಲ ಹೋಗೆ,
ನನ್ನ ಸೊಸೆ ಅದು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಿದಾಳೆ ಅಂದರೆ ಚಾನ್ಸೇ ಇಲ್ಲ. ನಿಜ ಹೇಳಿದ್ರೆ ನೀನೆಲ್ಲಮ್ಮ ನಂಬ್ತೀಯ? ಅದಿರ್ಲಿ ಬಿಡೆ. ಇಲ್ಲಿಡು, ಗೃಹಲಕ್ಷ್ಮಿ ಯೋಜನೆ ಅಮೌಂಟು ನಿನ್ನ ಅಕೌಂಟ್ ತಾನೇ ಬರುತ್ತೆ. ಹೌದು, ನನಗೇನೆ. ನಿಂಗೆ ಹೇಗೆ ಗೊತ್ತಾಯ್ತು? ನನ್ಗೇನ್ ಗೊತ್ತಾಯ್ತು ಅಂದ್ರೆ ನೀನ್ ಸೊಸೆನೇ ಹೇಳಿದ್ಲು. ನಮ್ಮತ್ತೆ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಸಾಯ್ತಿರ್ತಾಳೆ. ಗೃಹಲಕ್ಷ್ಮಿ ದುಡ್ಡು ಅವಳ ಅಕೌಂಟ್ಗೆ ಬರಂಗ್ ಮಾಡ್ಕೊಂಡಿದ್ದಾಳೆ. ಚಾಂಡಾಲಿ ನಮ್ಮತ್ತೆ ಅಂತ ಹೇಳ್ತಿದ್ಲು ಕಣೆ. ಪಾಪ ಕಡೆ, ನೀನ್ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಮತ್ತೆ ನನ್ನ ಮುಂದೆ ಏನೂ ಗೊತ್ತಿಲ್ದಿರೋ ಅಮಾಯಕಿ ಥರ ಇರ್ತಾಳಲ್ಲ. ನಿನ್ ಮುಂದೆ ಅಮಾಯಕಿ ಥರ ಇರ್ತಾಳೆ, ಆದ್ರೆ ನಮ್ಮ ಮುಂದೆ ನಿನ್ನ ಬಾಯಿಗೆ ಬಂದಂಗೆ ಬೈತಾಳೆ, ಗೊತ್ತಾ? ನನ್ನ ಹತ್ರ ಹೇಳ್ತಿದ್ಲು ಕಣೆ, ನಮ್ಮತ್ತೆ ನೆಟ್ಗಿದ್ದಿದ್ರೆ ನಮ್ಮ ಮಾವ ಯಾಕೆ ಮನೆ ಬಿಟ್ಟು ಹೋಗ್ತಿದ್ರು, ನಮ್ಮತ್ತೆ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಹೋದ್ರು, ನಮ್ಮತ್ತೆ ಕಿರಾತಕ್ಕೆ ಅಂತಿದ್ಲು ಕಣೆ. ಹಾಗದ್ಲ? ನನ್ನ ಬಗ್ಗೆನೇ ಇಷ್ಟೆಲ್ಲ ಮಾತಾಡಿದಾಳ? ಮಾಡ್ತೀನಿ ತಡಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ಪ್ರಕೃತಿ, ಏ ಪ್ರಕೃತಿ, ಬಾರ ಇಲ್ಲಿ. ಪ್ರಕೃತಿ, ಅಬ್ಬಬ್ಬಬ್ಬಬ್ಬಬ್ಬ, ಒಂದ್ಸರಿ ಕೂಗಿದ್ರೆ ಸಾಕಾಗಲ್ವಾ? ಅದ್ಯಾಕೆ ಅಷ್ಟೊಂದ್ಸರಿ ಕಿರಿಸ್ತಾ ಇದ್ದೀರಾ? ಒಂದ್ಸರಿ ಕರೆದ್ರೆ ತಾವು ಬರ್ಬೇಕಲ್ಲ ಮಹಾರಾಣಿ. ಹಿಂದೆ ಒಂಥರ ಮುಂದೆ ಒಂಥರ ತಾನೇ ಇರೋದು. ನನಗೆ ನಿಂತರ ಎಲ್ಲ ಇರಕ್ ಬರಲ್ಲಮ್ಮ. ಹಾ, ಹಿಂದೆ ಒಂದು ಮುಂದೆ ಒಂದು ಮಾಡೋದು ನಾನಲ್ಲ, ನೀವು. ನೋಡ್ದ ನನ್ನ ಎದುರಿಗೆ ನಿಂತ್ಕೊಂಡು ಎದುರು ವಾದಿಸೋಷ್ಟು ಧೈರ್ಯ ಬಂತ ನಿನ್ಗೆ? ನನ್ನ ಮಗ ಬರ್ಲಿದ್ದಾಳೆ, ಇದೇ ನಿನಗ್ ಮಾರಿ ಹಬ್ಬ. ಹಾ, ನಾನು ಅಷ್ಟೇ. ನನ್ ಗಂಡ ಬರ್ಲಿ, ನಿಮ್ಮಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರ ಜೊತೆ ನಾನು ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ನಾ ಕೇಳಿದ್ದೆ ನಿಜ ಆಯ್ತು. ಹಾಗಾದ್ರೆ ನನ್ ಮಗನ್ ಕರ್ಕೊಂಡು ನೀನು ಬೇರೆ ಹೋಗ್ಬಿಡ್ತೀಯಾ? ನನ್ನಿಂದ ನನ್ ಮಗನ್ ದೂರ ಮಾಡ್ಬಿಡ್ತೀಯಾ? ಅದ್ ಹೆಂಗ್ ಮಾಡ್ತೀಯ ಮಾಡ್ತೀನಿ ಕಡೆ, ನೋಡ್ತೀನಿ ನನ್ ಮಗ ಬರ್ಲಿ ತಾಳು. ಹಾ, ನೀವು ಮಾತಾಡ್ತಾ ಇರೋ ತೀರ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀಯಾ ಅಂತ. ಏನೇ ನನ್ನೇ ಅವಳು ಇವಳು ನೀನು ತಾನು ಅಂತ ಮಾತಾಡ್ತೀಯಾ? ನನ್ ಮಗ ಬರ್ಲಿ ಕಡೆ, ನಿನ್ ಮನೆ ಬಿಟ್ಟು ಓಡಿಸ್ತೀನಿ, ನೋಡ್ತಾ ಇರೋ. ಹಾ, ನನ್ ಗಂಡ ಬರ್ಲಿ, ನಿನ್ ಜೊತೆ ಯಾವಳು ಇರ್ತಾಳೆ ಅಂತ ಚಾಡಿ ಹೇಳಿ ಬೇರೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ಹೌದು ಹೌದಾ? ಹೌದು ಹೌದಾ? ಹೌದು. ಯಾಕ ಏನಂತ ತೋರಿಸ್ತೀನಿ ಕಡೆ. ಈ ಸೊಸೆ ಏನು ಅಂತ ತೋರಿಸ್ತೀನಿ ಕಡೆ. ಅಂಬುಜಾ, ನಾವು 10 ಗಂಟೆ ಬಸ್ಗೆ ಹೊರಡ್ತೀವಿ. ಸರಿ ಕಣೆ, ಹುಷಾರು. ಊರು ತಲುಪಿದ ಕೂಡಲೇ ಒಂದು ಫೋನ್ ಮಾಡ್ರಿ. ಲೇಲೆ ಗೌರಿ, ಪವಿತ್ರ, ಊರಿನಲ್ಲಿ ವಿಷಯ ಹೇಳಬೇಡ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಇಲ್ಲ ಕಣೆ, ಹಾಗೇನು ಮಾಡೋದಿಲ್ಲ, ನೀನು ಯೋಚನೆ ಮಾಡಬೇಡ. ಏನಪ್ಪ, ನಿನ್ನ ಸಂಸಾರನಾರ ಚೆನ್ನಾಗಿದೆ ಅನ್ಕೊಂಡಿದ್ವಿ ಅಲ್ವೇನೆ? ನಿನ್ನ ಸೊಸೆ ಆಡಿದ್ ನೋಡಿದ್ರೆ ಅಬ್ಬಬ್ಬಾ ಭಾಳ ಬೇಜಾರಾಯಿತು. ಹೋಗ್ಲಿ ಬಿಡೆ, ಏನೂ ಆಗಲ್ಲ, ದೇವ್ರಿದಾನೆ. ಬಾರೆ, ಮುಗೀತಲ್ಲ, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬಾ. ಚೆಲ್ಲ ನನ್ನ ಕರ್ಮ, ಏನು ಮಾಡೋದು, ನನ್ನ ಟೈಮೇ ಸರಿ ಇಲ್ಲ. ನೋಡ್ದೇನೆ, ನಾವು ಮನೆಗೆ ಬಂದಾಗ ನಮ್ಮನ್ನ ಆಡ್ಕೊಂಡು ದೇವ್ರು ಒಳ್ಳೇದು ಮಾಡ್ತಾನೆ, ಏನೂ ಆಗಲ್ಲ ಬಿಡಿ ಅಂದ್ಲು. ಅದಕ್ಕೆ ಅವಳ ಮಾತನ್ನ ಅವಳಿಗೆ ತಿರ್ಸ್ ಬಂದಿದ್ದು. ಭವಿ ಆಂಟಿ, ಗೌರಿ ಆಂಟಿ, ಬಾಮ್ಮ ಪ್ರಕೃತಿ. ಎಲ್ಲ ಹೊರಟಾಗಿದೆ ಸವಾರಿ. ಊರ್ಗ್ ಹೋಗ್ಬೇಕಲ್ಲಮ್ಮ, ಎಲ್ಲ ತಯಾರಿ ಮಾಡ್ಕೋತಿದ್ದೆ. ಹೌದಾ? ಏನಮ್ಮ ಇದು? ಇದಾ, ನಮ್ಮ ಅತ್ತೆ ಬಗ್ಗೆ ನೀವು ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಲ್ಲ, ಅದಕ್ಕೆ ನಿಮ್ಗೆ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ. ತಗೊಳ್ಳಿ ತಗೊಳ್ಳಿ, ಕುಡೀರಿ. ತುಂಬ ಚೆನ್ನಾಗಿತ್ತಮ್ಮ. ನಮಗೋಸ್ಕರ ಎಷ್ಟೆಲ್ಲ ತೊಂದರೆ ತಗೊಂಡೆಮ್ಮ ನೀನು. ನಿಮ್ಮ ಅತ್ತೆಗೆ ಒಳ್ಳೆ ಟ್ಯಾಂಕ್ ಕೊಟ್ಟೆ. ಏನಂಟಿ? ಒಂದ್ ನಿಮಿಷ ಇರಮ್ಮ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿ ಆಂಟಿ. ನಮ್ಮ ಕುಟುಂಬಕ್ಕೆ ಎಂತ ಒಳ್ಳೆ ಸೊಸೆಯಮ್ಮ. ಹೊಟ್ಟೆ ಗುಳುಗುಳು ಬಂದ್ಯಾ? ಅಯ್ಯೋ ಆಂಟಿ, ಏನಾಯ್ತು? ಪವಿ ಆಂಟಿ, ಏನಾಯ್ತು?
ಏನಾಯ್ತು? ಸುಸ್ತಾಗೋದವ. ನಂಗೆ ಆಗ್ತಿಲ್ಲ, ಬರೀ ಆಸ್ಪತ್ರೆಗೆ ಹೊಟ್ಟೋಗೋಣ, ಬರ್ರಿ ನಂಗೆ ಆಗ್ತಿಲ್ಲ. ಗುಡು ಗುಡು ಅಂತಿದೆ ಕಣೆ, ಹೊಟ್ಟೆ ನೋವು ಆಗ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋಣ ನಡಿಯೇ. ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ? ನೀವ್ ಯಾವ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರು ಇನ್2 ದಿನ ಈ ಅವಾಂತರ ನಿಲ್ಲಲ್ಲ. ಯಾಕೆ? ಯಾಕಂದ್ರೆ ನಿಮ್ಮಿಬ್ರಿಗೂ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕಿ ಈ ಪರಿಸ್ಥಿತಿಗೆ ತಂದಿದ್ದೆ ನಾನು. ಅಯ್ಯೋ ಹಾಳಾದವಳೆ, ನಮ್ಗೆ ಯಾಕೆ ಹೀಗೆ ಮಾಡಿದೆ? ನೀವಿಬ್ರು ರೂಮ್ ಅಲ್ಲಿ ಅತ್ತೆ ಸೊಸೆಗೆ ತಂದಾಕಿದೀವಿ, ಇನ್ ಮುಂದೆ ಹೆಂಗ್ ಕಿತ್ತಾಡ್ಕೊಂಡಿರ್ತಾರೆ ಅಂತ ಕಿಲ್ಲ ಕಿಲ್ಲ ಅಂತ ನಗ್ತಾ ಇದ್ದನ್ನ ಕೇಳಿಸ್ಕೊಂಡೆ. ನಾವೇನು ಮಾಡಿಲ್ಲ. ಏನು ಮಾಡಿಲ್ಲ ಅಂದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ. ಇಲ್ಲ, ನಾವೇನು ಮಾಡಿಲ್ಲ. ನಿಮ್ಮಂತವ್ರು 4 ಜನ ಇದ್ರೆ ಸಾಕು ಕಂಡೋರ್ ಮನೆ ಹಾಳು ಮಾಡೋದಕ್ಕೆ. ಆದ್ರೆ ನಿಮ್ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿ. ಇಲ್ಲ ಅಂತ ಅಂದ್ರೆ ಯಾಕೆ ಹಿಂಗ್ ಕಿತ್ತೋಗಿರೋ ಕೆಲಸ ಮಾಡ್ತೀರಾ? ಮೊದಲು ಬೇರೆಯವ್ರ ಸಂಸಾರದಲ್ಲಿ ತಂದಾಕಿ ತಮಾಷೆ ನೋಡೋದನ್ನ ಬಿಡ್ರಿ. ನನ್ ಕಣ್ಮುಂದೆ ಇನ್ನೊಂದ್ಸರಿ ನಿಂತಿದ್ರು ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ರೆ. ಕ್ಷಮಿಸ್ಬಿಡಮ್ಮ. ಏನ್ ಕ್ಷಮಿಸೋದು? ನಿಮ್ ಮುಖಗಳು ನೋಡ್ತಾ ಇದ್ರೆ ಪರ್ಕೆ ತಗೊಂಡ್ ಪರ ಅಂತ ಕೆರಿಬೇಕು ಅನ್ನಿಸ್ತಿದೆ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಹೋಗೆ. ನಡಿಯೇ. ನೆಂಟ್ರಂತೆ ನೆಂಟ್ರು ಅಂತ ಒಳಗ್ ಬಿಟ್ಕೊಂಡ್ರೆ ನಮ್ಗೆ ಕನ್ನ ಹಾಕ್ತಾರೆ. ಪ್ರಕೃತಿ, ಅತ್ತೆ ಸಾರಿ ಅತ್ತೆ. ಸಾರಿ ಯಾಕೆ ಕೇಳ್ತೆ ಬಂಗಾರ? ಇಷ್ಟೆಲ್ಲ ಆಗಿದ್ದು ಆ ಹಾಳಾದ ನೆಂಟ್ರಿಂದ. ನೆಂಟ್ರೋ ಗಂಟು ಕಳ್ರೋ ಅಂತ ಬಂದ್ರು ನಮ್ಮನೆ ಹಾಳು ಮಾಡೋದಕ್ಕೆ. ಇನ್ನೊಂದ್ಸಲ ಬರ್ಲಿ, ಕಾಲ್ ಮುರಿದು ಕೈ ಕೊಡ್ತೀನಿ. ನನ್ನ ಬಂಗಾರದಿಂದ ಸೊಸೆ ಮೇಲೆ ಏನೇನೆಲ್ಲ ಆಪದನೆ ಹೊರಿಸ್ಬಿಟ್ರು. ನಮ್ಮನೆ ಹಾಳು ಮಾಡಕ್ ಬಂದ್ರೆ ಸುಮ್ಮನೆ ಬಿಡ್ತೀನಾ? ಮುರಿದಿದ್ದೀನಿ ಸರಿಯಾಗಿ. ಏನೇ ಅಂದ್ರು ನಿನ್ ಸರಿಯಾದ ಬಾಯಿ ಬಡ್ಕಿ ಕಣೆ. ಅಯ್ಯೋ, ಯಾರಾದ್ರೂ ಬಂದು ಕಾಪಾಡಿ ಕಾಪಾಡಿ. ಈ ಮೂಟೆ ಒಳಗಡೆ ಯಾರಿದ್ದಾರೆ, ಯಾಕೆ ಹಿಂಗ್ ಕಾಪಾಡಿ ಅಂತ ಕಿರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕಾ? ಇದೊಂದು ಹಳ್ಳಿಯಲ್ಲಿ ನಡೆದಿರೋಂತಹ ನೈಜ ಘಟನೆ. ವಿಷಯ ಗೊತ್ತಾಗ್ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ. ಏನ್ ಮುಚ್ಮುಂಡವಪ್ಪ. ಬಂದಿದ್ ಗೊತ್ತಾಯ್ತು, ವಿಷಯ ಏನು ಹೇಳು. ಗೊತ್ತಾಗೈತಾ ಅತ್ತೆ? ಎದುರುಗಡೆ ಮನೆ ಶಾರದಾಂಟಿ ಮನೆಯಲ್ಲಿ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಓ ಹೌದಾ? ಪಕ್ಕದ ಬೀದಿ ಪಂಕಜ ಅವ್ರ ಮನೆಯಲ್ಲೂ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಆಚೆ ಬೀದಿ ಆಚಾರ್ಯ ಮನೆಯಲ್ಲೂ ನವರಾತ್ರಿ ಪೂಜೆ ಮಾಡ್ತಿದಾರಂತೆ. ಈಗ ನೀನು ಮಾಡು, ಬೇಡ ಅಂದವ್ರು ಯಾರು? ಅತ್ತೆ, ನನ್ಗಿರೋ ವರ್ಕ್ ಪ್ರೆಷರ್ಗೆ ನಾನು ಎಲ್ಲಿ ಪೂಜೆ ಮಾಡಕ್ಕಾಗುತ್ತೆ? ಅಂದ್ರೆ ನೀವ್ ಫ್ರೀ ಇದ್ದೀರಾ, ನೀವ್ ಮಾಡಿ ಅಂತ ಅರ್ಥ? ಅತ್ತೆ ಅಂದ್ರೆ ಅತ್ತೆ, ಸೂಪರ್ ಅತ್ತೆ ನೀವು. ನನ್ ಮನ್ಸಿನ ಮಾತನ್ನ ಹಂಗೆ ಕ್ಯಾಚ್ ಹಿಡಿದ್ಬಿಟ್ರಲ್ಲ. 30 ವರ್ಷ ಸೊಸಾಗಿದ್ದವಳು ಕಣೆ ನಾನು. ಹಾಗಿದ್ರೆ ನವರಾತ್ರಿ ಮಾಡ್ತೀರಾ ಅತ್ತೆ? ನೋಡಮ್ಮ, ನಂಗೆ ಈ ನವರಾತ್ರಿ ಗಿವರಾತ್ರಿ ಏನು ಗೊತ್ತಿಲ್ಲ. ನೀನ್ ಹೇಳ್ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದ್ರೆ ಮಾಡೋಣ ಬಿಡು. ನಿಮಗ್ ಗೊತ್ತಿಲ್ವಾ ಅತ್ತೆ? ಅಯ್ಯೋ ನೋಡೆ, ನಮ್ ಕಾಲದಲ್ಲಿ, ಅದ್ರಲ್ಲೂ ನಮ್ಮ ಅಂತನದಲ್ಲಿ ನವರಾತ್ರಿ ಗಿವರಾತ್ರಿ ಎಲ್ಲ ಮಾಡ್ತಿರ್ಲಿಲ್ಲ. ನಾವು ಮಾಡ್ತಾ ಇದ್ದಿದೆ ಯುಗಾದಿ, ದೀಪಾವಳಿ, ಗಣೇಶ, ಮಾರ್ನಮಿ ಅಂತ ಜೋರಾಗಿ ಮಾಡ್ತಿದ್ವಮ್ಮ. ಇವೆಲ್ಲ ನನಗ್ ಗೊತ್ತಿಲ್ಲಪ್ಪ. ಅದ್ರಲ್ಲೂ ಈಗಿನ ಕಾಲದಲ್ಲಿ ಹಬ್ಬ ಅಂತ ಯಾಕೆ ಮಾಡ್ತಾರೆ ಹೇಳು? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಫೋಟೋ ತಕ್ಕೊಳಕ್ಕೋ, ರೀಲ್ಸ್ ಮಾಡಕ್ಕೋ, ಅದನ್ನೆಲ್ಲ ಇನ್ಸ್ಟಾಗೋ ಫೇಸ್ಬುಕ್ಕೋ ಪೋಸ್ಟ್ ಮಾಡಕ್ಕೋ ಮಾಡ್ತಾರೆ ಅಷ್ಟೇ. ಅತ್ತೆ, ಇದು ಕಾಲ ಅತ್ತೆ. ಮೊಬೈಲ್ ಮುಂದೆ ಒಂಚೂರು ಕೆಮ್ಮಿದ್ರೆ ಸಾಕು, ಯೂಟ್ಯೂಬ್ ಅಲ್ಲಿ ಔಷಧಿಗಳ ಲಿಸ್ಟೇ ಓಪನ್ ಆಗ್ಬಿಡುತ್ತೆ. ಕಾಲ ಕೆಟ್ಟ ಹೋಯ್ತಮ್ಮ. ಹೌದಾ ಅತ್ತೆ? ಹೌದು ಅತ್ತೆ. ಅತ್ತೆ, ನವರಾತ್ರಿ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ಹಬ್ಬ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ನಾಳೆ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಬಿಡೋಣ. ಈಗ ನನಗೆ ವರ್ಕ್ ಮಾಡೋದಕ್ಕೆ ಟೈಮ್ ಆಯ್ತು, ನಾನು ಹೋಗಿ ವರ್ಕ್ ಮಾಡ್ತೀನಿ. ಹೋಗಮ್ಮ. ಸರಿ ಅತ್ತೆ, ಥ್ಯಾಂಕ್ ಯು ಅತ್ತೆ. ಫ್ರೆಂಡ್ಸ್, ನನ್ನ ಸೊಸೆ ತುಂಬಾ ಒಳ್ಳೆಯವಳು. ಬಾಯಿ ಸ್ವಲ್ಪ ಜಾಸ್ತಿ ಅಷ್ಟೇ, ಆದ್ರೆ ಮನ್ಸು ಮಾತ್ರ ಬೆಣ್ಣೆ ತರ, ಮಗು ತರ ಇರ್ತಾಳೆ. ಇಲ್ಲಮ್ಮ, ಕೆಲಸ ಮಾಡು.
ಸುಪ್ರಜಾ ರಾಮ ಪ್ರಕೃತಿ ಅಯ್ಯೋ ದೇವ್ರೆ, ಬೆಳಗಿನ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿದ್ಲು, ಇನ್ನೂ ಎದ್ದೇ ಇಲ್ವಲ್ಲ. ಪಾಪ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ಲು ಅನ್ಸುತ್ತೆ, ಅದಕ್ಕೆ ಎದ್ದಿಲ್ಲ. ಫ್ರೆಂಡ್ಸ್, ನನ್ನ ಸೊಸೆ ಬೇಗ ಎದ್ದು ಕೆಲಸ ಮಾಡ್ತಾಳೆ, ರೆಸ್ಟ್ ಮಾಡ್ಲಿ ಅಲ್ವಾ. ನಾನೇ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಹಚ್ಕೋತೀನಿ. ಬಂಗಾರ ನನ್ನ ಸೊಸೆ. ಬನ್ನಿ ಕ್ಲೀನ್ ಮಾಡೋಣ. ಯಪ್ಪ, ಏನ್ ಬೆಳಗ್ಗೆನೆ ಮಳೆ ಹಿಡ್ಕೊಂಡಿದ್ಯಲ್ಲ. ಈ ಬೆಂಗಳೂರಲ್ಲಿ ಅದು ಯಾವಾಗ ಮಳೆ ಬರುತ್ತೋ ಯಾವಾಗ ಬರಲ್ವೋ ಗೊತ್ತೇ ಆಗಲ್ಲ. ಏನ್ ಗಲೀಜಪ್ಪ ಮನೆ ಮುಂದೆ ಎಲ್ಲ. ಪಕ್ಕದ ಮನೆಯೊಳಗೆ ಎಷ್ಟು ಕೊಬ್ಬು. ಇರೋ ಬರೋ ಕಸನೆಲ್ಲ ತಗೊಂಡು ನಮ್ಮ ಮನೆ ಮುಂದೆನೆ ಹಾಕಿದಾಳೆ. ಅವ್ನ ಮನೆ ಮುಂದೆ ತಳ್ತೀನಿ. ಇವನು ಯಾವನೋ ದರಿದ್ರು ನಮ್ಮ ಮನೆ ಮುಂದೆನೆ ನಿಲ್ಸಿದಾನೆ ಗಾಡಿನ. ಸದ್ಯ ಮಳೆ ಬಂದಿರೋದ್ರಿಂದ ನೀರು ಹಾಕೋ ಕಷ್ಟ ತಪ್ತು. ಅಂಬುಜ, ಇವಾಗ ಮಾಡ್ತೀನಿ ನೋಡಿ ನಿನಗೆ. ಏನ್ರಿ ಅಂಬುಜ ಅವ್ರೆ, ಬೆಳಗ್ಗೆಯಿಂದ ನಿಮ್ನ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲ. ಓ ಹೌದಾ, ನೋಡಕ್ಕಾಗ್ಲಿಲ್ಲ ಅಂದ್ರೆ ಕಣ್ಣು ಮುಚ್ಕೊಳ್ಳಿ. ಹಾಗಲ್ಲ ಹೇಳಿದ್ದು, ಬೆಳಗ್ಗೆಯಿಂದ ಕಸ ಗುಡಿಸ್ತಾ ಇದ್ದೀರಾ, ಈಗ ನೋಡಿದ್ರೆ ರಂಗೋಲಿ ಹಾಕ್ತಾ ಇದ್ದೀರಾ. ಯಾಕೆ ನೀವಿದೆಲ್ಲ ಮಾಡೋದಿಲ್ವಾ? ನಾನು ಮಾಡ್ತಿದ್ದೆ ರೀ, ನನ್ನ ಸೊಸೆ ಬರೋಕ್ಕೂ ಮುಂಚೆ. ಈಗೆಲ್ಲ ನನ್ನ ಸೊಸೆನೇ ಮಾಡ್ಕೋತಾಳೆ. ಅದ್ ಸರಿ, ನಿಮ್ಮನೇಲಿ ನವರಾತ್ರಿ ಹಬ್ಬ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ನನ್ನ ಸೊಸೆ ಇನ್ನೂ ಮಲಗಿದಾಳೆ, ಅವಳು ಎದ್ ಕೂಡ್ಲೆ ಕೆಲಸ ಎಲ್ಲ ಶುರು ಮಾಡ್ತೀವಿ. ಯಾಕ್ರಿ ನೀವು ಮಾಡೋದಿಲ್ವಾ? ಮಾಡ್ದೆ ಇರಕ್ಕಾಗತ್ತಾ? ನನ್ನ ಸೊಸೆ ಎಲ್ಲ ರೆಡಿ ಮಾಡಿದಾಳೆ, ನನ್ಗೇನು ಟೆನ್ಷನ್ನೇ ಇಲ್ಲ. ನನ್ನ ಸೊಸೆನೂ ಎಲ್ಲ ಮಾಡ್ತಾಳೆ, ಆದ್ರೆ ಪಾಪ ಅವಳಿಗೆ ನೈಟ್ ಶಿಫ್ಟ್, ರಾತ್ರಿ ಎಲ್ಲ ಕೆಲಸ ಮಾಡಿದಾಳೆ, ಅದಕ್ಕೆ ಏನು ಮಾಡಿಲ್ಲ. ಅಯ್ಯೋ ಸುಮ್ನಿರಿ, ಯಾರು ಮಾಡ್ದಿರೋ ಕೆಲ್ಸನ ನಿನ್ ಸೊಸೆ ಏನ್ ಮಾಡ್ತಿಲ್ಲ. ನಮ್ ಸೊಸೆನು ದೊಡ್ಡ ಕಂಪ್ನಿಲ್ ಕೆಲಸ ಮಾಡ್ತಿದ್ದಾಳೆ. ಪಾಪ ನನ್ ಸೊಸೆ, ಅವಳು ಕೆಲಸ ಮುಗ್ದಿದೆ ಬೆಳಗಿನ ಜಾವ 4 ಗಂಟೆಗೆ. ಕೆಲಸ ಮುಗಿದ್ಮೇಲೂ ಅವಳು ಮಲಗ್ಲೇ ಇಲ್ಲ ಗೊತ್ತಾ, ಅಪ್ಪದ್ ಕೆಲಸ ಶುರು ಮಾಡ್ಕೊಂಡ್ಲು. ಹೌದಾ? ಹೌದು ರೀ. ನೀವು ನಿಮ್ ಸೊಸೆನ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಕೆಲಸ ನೀವೇ ಮಾಡಿದ್ರೆ ಹೇಗೆ? ಹಾಗೇನಿಲ್ಲ ರಾಣಿಯವ್ರೆ, ನನ್ನ ಸೊಸೆನೂ ಎಲ್ಲ ಕೆಲಸ ಮಾಡ್ತಾಳೆ. ಏನ್ ಮಾಡ್ತಾಳೋ ಏನೋ, 8 ಗಂಟೆ ಆದ್ರೂ ಇನ್ನೂ ಮಲ್ಗೆ ಇದ್ದಾಳೆ. ನೀವು ನಿಮ್ ಸೊಸೆನ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ನಿಮ್ ತಲೆ ಮೇಲೆ ಕೂತಿದ್ದಾಳೆ. ನಿಮ್ ಮನೆ ಸುದ್ದಿ ನಮ್ಗೆ ಯಾಕೆ? ಬರ್ತೀನಿ ಅಂಬುಜ. ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ. ಅತಿ ಕಾಫಿ ಬೇಡ ತಗೊಳ್ಳಿಯತ್ತೆ. ಬೇಡ ಅಂತ ಹೇಳದ್ನಲ್ಲ. ಅಯ್ಯೋ, ಅದನ್ನೇ ಮೆಲ್ಲಗೆ ಹೇಳಿದ್ರೆ ಆಗುತ್ತಲ್ಲ. ಮೆಲ್ಲಗೆ ಹೇಳ್ದೆ, ನೀನ್ ಕೇಳಿಲ್ವಲ್ಲ. ನಿಜವಾಗ್ಲೂ ಬೇಡವಾ? ನೀವಮ್ಮ ಯಾಕೆ ಮಲ್ಲಗರು ಬಂದೊಳಗಾಡ್ತಾರೆ? ಏನೇ ಅದು? ಲಾವೆಸ್ಟ್ ಕಾಫಿ ವೇಸ್ಟ್ ಆಗೋಯ್ತು. ವೇಸ್ಟ್ ಆದ್ರೆ ನೀನೇ ಕುಡಿ, ನಾನೇ ಡಸ್ಟ್ ಬಿನ್ ಅಲ್ಲ. ಅಯ್ಯೋ, ಮನೆಯಲ್ಲಿ ತರಕಾರಿನೇ ಇಲ್ವಲ್ಲ ಸಾಂಬಾರ್ ಮಾಡೋಣ ಅಂದ್ರೆ. ಆ ತರಕಾರಿ ಮಾರೋಳು ಬೇರೆ ಇವತ್ತೇ ಬಂದಿಲ್ಲ. ಏನ್ ಮಾಡ್ಲಿ? ತಡಿ, ಅತ್ತೆಗೆ ತರಕಾರಿ ತಗೊಂಬನ್ನಿ ಅಂತ ಹೇಳ್ತೀನಿ. ಅತ್ತೆ ಅತ್ತೆ. ಸರಿ ಕಣೆ, ಅವಳ ಬರ್ಡೇನ ದೊಡ್ಡ ಕ್ಲಬ್ ಅಲ್ಲಿ ಗ್ರ್ಯಾಂಡ್ ಆಗಿ ಮಾಡೋಣ. ಸರಿ, ನಾನು ಆಮೇಲೆ ಮಾಡ್ತೀನಿ ಕಣೆ, ಬಾಯ್. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅತ್ತೆ, ಸ್ವಲ್ಪ ತರಕಾರಿ ಖಾಲಿ ಆಗೋಗಿದೆ, ತಗೊಂಬಂದು ಕೊಡಿ. ನಾನೇನ್ ಕೆಲಸದವಳು ಅನ್ಕೊಂಡಿದ್ದೇನೆ, ಬೇಕಿದ್ರೆ ಹೋಗಿ ತಗೊಂಡ್ ಬಾ ಹೋಗೋ. ಅತ್ತೆ, ನನ್ಗೆ ಆನ್ಲೈನ್ ಮೀಟಿಂಗ್ ಇದೆ ಅತ್ತೆ, ನನ್ಗೆ ಹೋಗಕ್ಕಾಗಲ್ಲಪ್ಪ, ಪ್ಲೀಸ್ ತಗೊಂಬನ್ನಿ. ನಾನು ಆನ್ಲೈನ್ ಅಲ್ಲೇ ಇದ್ದೀನಿ, ನನಗೂ ಹೋಗಕ್ಕಾಗಲ್ಲ, ನೀನೇ ಹೋಗಿ ತಗೊಂಡ್ ಬಾ. ತಿನ್ನಕ್ ಬರ್ತೀಯಲ್ಲ, ಹಾಗೆ ಹೇಳ್ತೀನಿ. ಏನಂದೆ? ಏನಿಲ್ಲ ಅತ್ತೆ, ನಾನೇ ತಗೊಂಬಂದು ಅಡ್ಗೆ ಮಾಡ್ತೀನಿ, ಊಟಕ್ಕೆ ಬನ್ನಿ. ನನಗೆ ಟಾಂಗ್ ಕೊಡ್ತಾಳೆ. ಆ ರಾಣಿ ಹೇಳಿದ್ದು ಸರಿನೇ, ನಾನು ನನ್ನ ಸೊಸೆನ ತಲೆ ಮೇಲೆ ಕೂರ್ಸ್ಕೊಂಬಿಟ್ಟಿದ್ದೀನಿ. ಅಂಬುಜಮ್ಮನವ್ರೆ, ಅಂಬುಜಮ್ಮನವ್ರೆ, ತರಕಾರಿ ತಂದೀವಿ, ಬನ್ನಿ. ಅಂಬುಜಮ್ಮನವ್ರೆ, ಬಂದೆ. ಓಹೋ, ಬಂದ? ನೀವು ತರಕಾರಿ ತಗೊಂಡು ಬೋಣಿ ಮಾಡಿಲ್ಲ ಅಂದ್ರೆ ಇಡೀ ದಿನ ನಂಗೆ ಲಾಭನೇ ಆಗಕ್ಕಿಲ್ಲ ಅಂತೀನಿ. ಸಾಕ್, ಸುಮ್ಮನೆ ಡೈಲಾಗ್ ಹೊಡಿಬೇಡ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ರಾಣಿ ಮನೆ, ಅಲ್ಲಿ ರಾಣಿ ಅಮ್ಮನವ್ರೆ ನೀವು ತರಕಾರಿ ತಗೊಳ್ಳಿಲ್ಲ ಅಂದ್ರೆ, ಬೋಣಿ ಮಾಡ್ಲಿಲ್ಲ ಅಂದ್ರೆ ನನ್ಗೆ ವ್ಯಾಪಾರನೇ ಆಗಲ್ಲ ಅಂತ ಡೈಲಾಗ್ ಹೊಡಿತ್ಯಾ. ಇದೆಲ್ಲ ವ್ಯಾಪಾರ ಟ್ರಿಕ್ಸ್ ಅಂತ ಗೊತ್ತು, ಬಿಲ್ಡಪ್ ಸಾಕು, ಇಳಿಸು. ಟೊಮೊಟೊ ಹೆಂಗಿದೆ ಕೆಜಿ? ಇದಾ 70 ರೂಪಾಯಿ. 70 ರೂಪಾಯ?
ಕ್ಯಾಪ್ಸಿಕಮ್ಮು ಇದು 40 ರೂಪಾಯಿ. ಯಾರಿದ್ದೀರಾ ಮನೇಲಿ? ಯಾರದ ಬಾರಪ್ಪ ಇಲ್ಲಿ. ಇದು ಅಮ್ಮ ಮನೆ ನಂಬರು 502 ಪ್ರಕೃತಿ ಅನ್ನೋರು ತರಕಾರಿ ಬುಕ್ ಮಾಡಿದ್ರು, ಅದನ್ನ ಕೊಡೋಣ ಅಂತ ಬಂದೆ. ಪ್ರಕೃತಿ ಅಂದ್ರೆ ಯಾರಿಲ್ಲಿ? ಅಖಂಡ ಅಧಿಕಾರ ಇದ್ರು ಅತ್ಯಂತ ವಿನಯದಿಂದ ವರ್ತಿಸೋಳೆ ಪ್ರಕೃತಿ ಅಂದ್ರೆ ನಾನೇ. ತರಕಾರಿ ಬುಕ್ ಮಾಡಿದ್ರಲ್ಲ ತಗೊಳ್ಳಿ. ಥ್ಯಾಂಕ್ ಯು. 540 ರೂಪಾಯಿ ಇದ್ದು. ಫೋನ್ ಪೇ ಮಾಡ್ತೀನಿ. ಓಕೆ ಬಂದ್ರಿ, ಥ್ಯಾಂಕ್ ಯು. ಅಲ್ಲ ಅಮ್ಮವ್ರೆ, ಕಷ್ಟ ಬಿದ್ದಿ ತರಕಾರಿನೆಲ್ಲ ನಾನೇ ಬೆಳೆದು ಮನೆ ತನಕ ತಗೊಂಬಂದ್ರೆ ಮೂಸೋರೆ ಯಾರು ಇಲ್ಲ ಮುಂದಕ್ಕೆ ಹೋಗೋ ದಾಸಯ್ಯ ಅನ್ನೋ ತರ ನಿಮ್ ಸೊಸೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಒಣಗೋಗಿರೋ ಕೊಳ್ತೋಗಿರೋ ತರಕಾರಿನೆಲ್ಲ ತರಿಸ್ಕೊಂಡಿದಾರಲ್ಲ, ಸರಿನಾ ಇದು? ನೋಡೆ ಅವಳು ಬುಕ್ ಮಾಡಿರೋದನ್ನ ನನ್ಗೆ ಹೇಳೇ ಇಲ್ಲ. ನಿಮ್ಗೆ ಹೇಳಿಲ್ವಾ? ಯಪ್ಪ, ದೇವ್ರಂತ ಅತ್ತೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಆ ದೇವ್ರು ಒಂದೇ, ನೀವು ಒಂದೇ. ನಿಮ್ಮನ್ನ ಮಾತಾಡ್ಸ್ದೆ ಮೂತಿ ತಿರ್ಕೊಂಡು ಒಳಗಡೆ ಹೋದಾಗ್ಲೇ ಅನ್ಕೊಂಡೆ ನಾನು. ಆ ಥರ ಏನಿಲ್ಲ ಕಣೆ, ಪಾಪ ನನ್ನ ಸೊಸೆ ಬೇಕು ಅಂತ ಏನ್ ಮಾಡಿರಲ್ಲ. ಪಾಪ ಪಾಪ ಅಂದಾನೆ ನಿಮ್ ಸೊಸೆ ತಲೆ ಮೇಲೆ ಕೂತ್ಕೊಂಡಿರೋದು. ನಿಮ್ಮಂತ ಅತ್ತೆ ನನ್ಗೇನಾದ್ರೂ ಸಿಕ್ಕಿದ್ರೆ ಪಾದ ಪೂಜೆ ಮಾಡಿ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತಿದ್ದೆ. ಆದ್ರೂ ತರಕಾರಿನ ಬುಕ್ ಮಾಡಿದ್ದು ನಿಮಗ್ ಗೊತ್ತಿಲ್ಲ ಅಂದ್ರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ದೊಡ್ಡವ್ರ ಮನೆ ವಿಷಯ ನಮ್ಗೆ ಯಾಕೆ, ನಾನಿನ್ ಬರ್ತೀನಿ. ಎಷ್ಟು ಚೆನ್ನಾಗಿತ್ತು ತರಕಾರಿ, ತಗೋಬೇಕಾಗಿತ್ತು. ಮುಂದಿನ ಸರಿ ಬಂದಾಗ ತಗೊಳ್ಳಿ, ಮರೀದೆ. ತಗೋತೀನಿ ಹೋಗು. ಅಯ್ಯೋ ನನ್ನ ನೆನಪಿತ್ತು, ಹಾಕ್ಬಿಡಿ. ಹೆಂಗೆ ತಗೋ, ನಿನ್ ಗಂಟೆ ಯಾರಿಗೆ ಬೇಕು? ಬರ್ತೀನಿ ನಮ್ಮವ್ರೆ. ಬರಬೇಡ ಹೋಗಮ್ಮ. ಬಂದ್ಬಿಡ್ಲು, ತರಕಾರಿ ಮಾಡ್ಕೊಂಡು ಹೋಗ್ಬೇಕು ತಾನೆ. ಇವರೆಲ್ಲ ಹೇಳ್ತಿರೋದೇ ಸರಿ ಇಲ್ವೋ ಅಥವಾ ನನ್ನ ಸೊಸೆನೇ ಸರಿ ಇಲ್ವೋ? ಪ್ರಕೃತಿ ಹಾಳದೋಳೆ, ಎಲ್ಲ ನಿನ್ನಿಂದಾನೆ ಆಗ್ತಾ ಇರೋದು. ಅತ್ತೆ, ನನ್ ಕೆಲಸ ಎಲ್ಲ ಮುಗೀತು, ಬನ್ನಿ ಮನೆ ಕ್ಲೀನ್ ಮಾಡೋಣ. ನಾನ್ ಬರಲ್ಲ, ಬೇಕಿದ್ರೆ ನೀನೇ ಮಾಡ್ಕೊ ಹೋಗು. ಇದ್ಯಾಕತ್ತೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಹಬ್ಬ ಮಾಡ್ಬೇಕು ಅಂತ ಹುಚ್ಚಿರೋದ್ ದಿನಕ್ಕೆ ತಾನೆ ನೀನೇ ಮಾಡೋಗು. ಅದು ಹುಚ್ಚಲ್ಲ, ಮನೆಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಓಹೋ, ಮನೆಗೆ ಒಳ್ಳೇದಾಗ್ಲಿ ಅಂತ ನಿನ್ ಮನ್ಸಲ್ಲಿದ್ದಿದ್ರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು. ನನಗೆ ನೈಟ್ ಶಿಫ್ಟ್ ಕೆಲಸ ಇದೆ ಅಂತ ನೆನ್ನೆನೆ ಹೇಳಿರ್ಲಿಲ್ವಾ? ನೆನ್ನೆ ನೀನು ಹೇಳಿದ್ದಲ್ಲ ಬೆಳಗ್ಗೆನೆ ಇದೆಲ್ಲ ಕೆಲಸ ಮಾಡ್ತೀನಿ ಅಂತ. ಅತ್ತೆ, ನನ್ ಕೆಲಸ ಮುಗ್ದಿದ್ದೆ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಹೆಂಗೆ ದೊಳಕಾಗುತ್ತೆ ಹೇಳಿ? ಯಾಕೆ ದಳಕ್ಕಾಗಲ್ಲ? ಪಕ್ಕದ ಮನೆ ರಾಣಿ ಸೊಸೆ ನೋಡು, ಅವಳು ನೈಟ್ ಶಿಫ್ಟೇ ಕೆಲಸ ಮಾಡೋದು. ಅವಳು ಕೆಲಸ ಮುಗ್ದಿರೋದು ಬೆಳಗಿನ ಜಾವ 5 ಗಂಟೆಲಿ. ಆದ್ರೂ ಆ ಹುಡುಗಿ ಮಲಗದೆ ಎಲ್ಲ ಕೆಲಸ ಮುಗಿಸಿ ಹಬ್ಬಕ್ಕೆ ರೆಡಿ ಮಾಡಿಲ್ವಾ? ಅತ್ತೆ, ಅವ್ರವ್ರನ್ನ ಕಂಪೇರ್ ಮಾಡಿ ಮಾತಾಡೋದಾದ್ರೆ ನಾನು ಹಬ್ಬನೇ ಮಾಡಲ್ಲ. ಏಯ್, ನೀನ್ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಹೋಗಿಲ್ಲ. ಅಯ್ಯೋ ದೇವ್ರೇ, ನನಗೆ ರಾಣಿ ಸೊಸೆ ತರ ಸೊಸೆನಾದ್ರೂ ಇರ್ಬಾರ್ದಾಗಿತ್ತಾ? ನನಗೆ ರಾಣಿ ತರ ಅತ್ತೆನಾದ್ರೂ ಇರ್ಬಾರ್ದಾಗಿತ್ತಾ? ಹೌದಾ? ಹೌದು. ಹೌದಾ? ಹೌದು. ಹೌದಾ? ಹೌದು ಕಣೆ. ಹೋಗಲೇ ಹೋಗಲೇ. ಹೋಗೆ. ಅಂಬುಜಾ ಅವ್ರೆ, ಅಂಬುಜಾ ಅವ್ರೆ, ಅಂಬುಜಾ ಅವ್ರೆ, ಯಾರದು? ಅಡ್ಗೆ ಮನೇಲಿ ಇದೀನಿ, ಬನ್ನಿ. ಬಂದೆ. ಅಂಬುಜಾ ಅವ್ರೆ, ಇದೇ ನೀವು ಅಡ್ಗೆ ಮನೇಲಿ? ಇನ್ನೇನು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇರ್ಬೇಕಾಗಿತ್ತಾ? ಬಿಸಿನಿರ್ಬೇಕಾಗಿತ್ತು, ಅದಕ್ಕೆ ಬಂದೆ. ನಿಮ್ಗೆ ಹಿಂಗ ಆಗ್ಬಾರ್ದಿತ್ತು. ನಿಮ್ಗೆ ಗೊತ್ತಾ, ನನ್ನ ಸೊಸೆ ಒಂದ್ ಗ್ಲಾಸ್ ನೀರ್ ತರೋದಕ್ಕೂ ನನ್ನ ಅಡ್ಗೆ ಮನೆ ಕಡೆ ಬಿಡೋದೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಅವ್ರವ್ರು ಪಡ್ಕೊಂಬಂದ್ ಭಾಗ್ಯ. ನನ್ನ ಹಣೆ ಬರ ಹೀಗಿತ್ತು. ಅದ್ ಸರಿ, ನೀನೇನ್ ಬಂದಿದ್ದು? ನಾಳೆಯಿಂದ ನವರಾತ್ರಿ ಶುರು ಅಲ್ವಾ? ನವರಾತ್ರಿ ಶುರು ಆಗೋಕ್ ಮುಂಚೆ ನಮ್ಮನೇಲಿ ಒಂದು ಸಣ್ಣ ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ಕರೆಯೋಣ ಅಂತ ಬಂದೆ. ನೀವು ನವರಾತ್ರಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತಲ್ಲ, ಕೆಲಸ ಎಲ್ಲ ಮುಗೀತಾ? ಮುಗಿಯೋದಲ್ಲ, ಶುರುನೇ ಆಗ್ಲಿಲ್ಲ. ಯಾವ ನವರಾತ್ರಿನೂ ಇಲ್ಲ, ಗಿವರಾತ್ರಿನೂ ಇಲ್ಲ. ಇಂಥ ಸೊಸೆನ ಕಟ್ಕೊಂಡು ಯಾವ ನವರಾತ್ರಿ ಮಾಡ್ತೀರಾ? ಆದ್ರೂ ನೀವು ನಿಮ್ ಸೊಸೆಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕಿತ್ತು. ಕಲಿಸ್ತೀನಿ. ಹಬ್ಬ ಮುಗಿದ್ಮೇಲೆ ಊರಿಂದ ನನ್ನ ಮಗ ಬರ್ತಾನಲ್ಲ, ಅವಾಗಿದೆ ಅವಳಿಗೆ ಮಾರಿ ಹಬ್ಬ. ನೋಡಿ, ಈಗ ನಿಮ್ಮನ್ನ ಪೂಜೆ ಕರ್ಬಿಟ್ಟು ನಿಮ್ ಸೊಸೆನ್ ಕರ್ದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಡ್ತಾಳೆ. ಎಲ್ಲಿ ನಿಮ್ ಸೊಸೆ? ಒಂದ್ ಮಾತು ಕರ್ದ್ಬಿಡ್ತೀನಿ. ಮೇಲೆ ರೂಮಲ್ಲಿ ಕುಕ್ಕರು ಬಡ್ದಿದ್ದಾಳೆ, ಅಲ್ಲೇ ಹೋಗಿ ಹೇಳಿ. ನಿಮ್ ಸೊಸೆ ತರ ನನ್ ಸೊಸೆ ಏನಾರು ಆಗಿದ್ರೆ ಇಷ್ಟೊತ್ಕೊಳಗೆ ಅವ್ರ ಅಪ್ಪನ ಮನೆ ದಾರಿ ತೋರಿಸ್ತಿದೆ. ನೀವಾಗಿದ್ದಕ್ಕೆ ಸುಮ್ಮನಿದ್ದೀರಾ. ಸುಮ್ಮನೆ ಇರ್ದೆ ಇನ್ನೇನ್ ಮಾಡಕ್ಕಾಗುತ್ತೆ? ಆದ್ರೂ ಅಂಬುಜಾ ಅವ್ರೆ, ನಿಮ್ಮನೆ ವಿಷಯ ನನಗೆ ಯಾಕೆ? ಅವಳಿಗೂ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ, ನೀವು ಮರೀದೆ ಬನ್ನಿ. ಬಂದ್ಬಿಡ್ಲು ಬಿನ್ನಾಡ್ಗಿತ್ತಿ. ಇವಳು ಹೇಳ್ತಾ ಇರೋದಕ್ಕೂ ನನ್ ಸೊಸೆ ಮಾಡ್ತಾ ಇರೋದಕ್ಕೂ ಸರಿಯಾಗಿದೆ. ನಿಮ್ಮನೆ ವಿಚಾರ ನನ್ಗೆ ಯಾಕೆ, ನಿಮ್ಮನೆ ವಿಚಾರ ನನ್ಗೆ ಯಾಕೆ ಅಂತ ಎಲ್ಲರೂ ಊರು ಡಂಗುರ ಸಾರ್ತಾಳೆ. ನನ್ ಮಗ ಬರ್ಲಿ, ಇದೆ ನನ್ ಸೊಸೆಗೆ. ಪ್ರಕೃತಿ, ಓ ಆಂಟಿ, ಬನ್ನಿ ಆಂಟಿ, ಕೂತ್ಕೊಳ್ಳಿ.
ಪಾಪ ನೀನು ರಾತ್ರಿ ಎಲ್ಲ ಆಫೀಸ್ ಕೆಲಸ ಅಂತ ಕಂಪ್ಯೂಟರ್ ಕೆಲಸ ಮಾಡ್ತಿರ್ತೀಯ, ಬೆಳಿಗ್ಗೆ ಹೊತ್ತು ಮನೆ ಕೆಲಸ ಮಾಡ್ತೀಯ. ಸೂಪರ್ ನೀನು. ಏನ್ ಮಾಡೋಕ್ಕಾಗುತ್ತೆ ರಾಣಿ ಆಂಟಿ, ಎಲ್ಲ ಮಾಡ್ಲೇಬೇಕಲ್ಲ. ಏನ್ ಬಂದಿದ್ದು? ಏನಿಲ್ಲ, ನಾಳೆಯಿಂದ ನವರಾತ್ರಿ ಶುರು ಅಲ್ವಾ, ಅದಕ್ಕೆ ಮುಂಚೆ ನಮ್ಮನೇಲಿ ಒಂದು ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ನಿನ್ನನ್ನು ಕುಂಕುಮ ಕರಿಯೋಣ ಅಂತ ಬಂದೆ. ಆಯ್ತು ಆಂಟಿ, ಬರ್ತೀನಿ. ನಿಮ್ಮನೇಲಿ ನವರಾತ್ರಿ ಹಬ್ಬ ಮಾಡ್ತಿಲ್ವಾ? ಎಲ್ಲಿ ಆಂಟಿ, ರಾತ್ರಿ ಎಲ್ಲ ಆಫೀಸ್ ಕೆಲಸ ಆಗುತ್ತೆ, ಬೆಳಗ್ಗೆ ಎದ್ದು ಮನೆ ಕೆಲಸ ಆಗುತ್ತೆ, ಇನ್ನು ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಟೈಮ್ ಎಲ್ಲಿದೆ ಹಬ್ಬ ಮಾಡಕ್ಕೆ? ಅಲ್ಲ, ನಿಮ್ಮ ಅತ್ತೆಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ, ಅವರೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ರೆ ನೀನ್ ನವರಾತ್ರಿ ಹಬ್ಬ ಮಾಡ್ಬೋದಲ್ವಾ? ಅಲ್ಲ, ನಿನ್ನಂತ ಒಳ್ಳೆ ಹುಡುಗಿಗೆ ಅಷ್ಟು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಹೇಗೆ ನಿಮ್ಮತ್ತೆ? ನಮ್ಮ ಮನೇಲಿ ಹಬ್ಬದ ಕೆಲಸ ಎಲ್ಲ ನಾನೇ ಮಾಡಿದ್ದು. ನನ್ನ ಸೊಸೆ ಇಲ್ಲಿರೋ ಕಡ್ಡಿನೇ ಈ ಕಡೆ ಇಡ್ಲಿಲ್ಲ. ನೀನಾದ್ರೂ ನನ್ನ ಸೊಸೆ ಆಗಿದೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ. ಅತ್ತೆ, ಅವ್ರಿಗೆ ಯಾಕತ್ತೆ ಹೊಡೆದ್ರಿ? ಅವ್ರೇನ್ ಮಾಡಿದ್ರು? ನನ್ ಮೇಲಿರೋ ಕೋಪನ ಅವ್ರ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ನಾನು ಹೇಳೋದನ್ನ ಕೇಳಿದ್ರೆ ನೀನು 2 ಬಾರಿಸ್ತೀಯ ಅವಳಿಗೆ. ಅಂತದೇನ್ ಮಾಡಿದ್ರು? ನೀವು ನಿಮ್ ಸೊಸೆನ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ನಿಮ್ ತಲೆ ಮೇಲೆ ಕೂತಿದ್ದಾಳೆ. ಇಂಥ ಸೊಸೆನ ಕಟ್ಕೊಂಡು ಯಾವ ನವರಾತ್ರಿ ಮಾಡ್ತೀರಾ? ನಿಮ್ ಸೊಸೆ ತರ ನನ್ ಸೊಸೆ ಏನಾರು ಆಗಿದ್ರೆ ಇಷ್ಟೊತ್ಕೊಳಗೆ ಅವ್ರ ಅಪ್ಪನ ಮನೆ ದಾರಿ ತೋರಿಸ್ತಿದೆ. ಲೇ, ಅಕ್ಕಪಕ್ಕದ ಮನೆಯವರು ಅಂದ್ರೆ ಕಷ್ಟ ಸುಖಕ್ಕೆ ಆಗೋರಾಗಿರ್ಬೇಕು, ನಿಂತರ ಫಿಟ್ಟಿಂಗ್ ಇಟ್ಕೋರಲ್ಲ. ನಿನ್ನ ಮಾತು ಕೇಳ್ಕೊಂಡು ನನ್ನ ಸೊಸೆ ನಾನು ಬೈದ್ನಲ್ಲೇ. ತಪ್ಪಾಯ್ತಮ್ಮ, ನಾನು ಕ್ಷಮಿಸ್ಬಿಡು. ಕ್ಷಮಿಸೋದ? ನೀನ್ ನನ್ನ ಕ್ಷಮಿಸೋ ಮಾತೇ ಇಲ್ಲ. ನಿನ್ಗೆ ಸರಿಯಾಗಿ ಮಾಡ್ತೀನಿ. ಏನು ಮಾಡ್ತಿ ಪ್ರಕೃತಿ? ಏನ್ ಮಾಡ್ತೀನ ಅತ್ತೆ? ಇವಳನ್ನ ಎಳ್ಕೊಂಡ್ ಬನ್ನಿ ಅತ್ತೆ. ಲೇ ಪ್ರಕೃತಿ, ಬಾರೆ ಬಾರೆ ಲೇ ಬಾರೆ. ಹೊಟ್ಟೆಗೆ ಏನೇ ತಿಂತೀಯಾ ಮುದೇವಿ? ದನ ತಿಂದಾಗ ತಿಂತಾಳೆ, ಹೆಣಬಾರ ಎತ್ತಕ್ಕಾಗಲ್ಲ. ಅವ್ರ ಮನೆ ಹಾಳು ಮಾಡ ಮಾತಾಡ್ತೀಯ, ಸ್ವಲ್ಪ ಕಮ್ಮಿ ತಿನ್ಬೇಕು ಅಂತ ಗೊತ್ತಾಗಲ್ವೇನೆ ಅವಳದವಳೆ. ನೋಡಿ ಅತ್ತೆ, ಕಾಪಾಡಿ ಅಂತೆ, ಕಾಪಾಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಕಾಪಾಡಿ ಅಂತ ಕೇಳ್ತವಳೆ. ಕಾಪಾಡಿ ಕಾಪಾಡ್ತಾರ ನಿನ್ನ ತಾಯಿನ ತಿರ್ಗೆಲ್ಲ ಸರಿಯಾಗಿ ಪಾಠ ಕಲ್ಸೋ ಸೊಸೆಯರ್ ಸಿಗ್ಬೇಕು. ನಾನ್ ಹೋಗಿ ಹೋಗಿ ಇವಳನ್ನ ನಮ್ಮ ಅತ್ತೆ ಆಗ್ಬೇಕು ಅನ್ಕೊಂಡಲ್ಲ, ನಂಗ್ ಬುದ್ಧಿ ಇಲ್ಲ. ಹೋಗ್ಲಿ ಬಿಡು ಪ್ರಕೃತಿ, ನಿಂದೇನ್ ತಪ್ಪಿದೆ? ಎಳ್ಳೆ ಹಾಳೋದವಳು ಮಾಡಿತಾನೆ. ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ನಿನ್ನಂತವ್ರನ್ನೆಲ್ಲ ಹಿಂಗೆ ಗೋಣಿ ಚೀಲದಲ್ಲಿ ಹಾಕಿ ಮೋರಿಗೆ ಬಿಡ್ಬೇಕು, ಹೆಂಗೇರಿ ಮೋರಿಗೆ. ಪ್ರಕೃತಿ, ಅಯ್ಯಪ್ಪ ಅಯ್ಯಪ್ಪ, ಅಯ್ಯೋ ಪ್ರಕೃತಿ ಬಿಟ್ಬಿಡಮ್ಮ. ನನ್ನ ಮುದ್ದು ಸೊಸೆ. ಹಲೋ, ಎಲ್ರಿಗೂ ನಮಸ್ತೆ. ಮೊನ್ನೆ ನಾವು ಅತ್ತೆ ಸೊಸೆದು ಒಂದು ವಿಡಿಯೋ ಮಾಡಿದ್ವಿ. ಈ ಕಾಂಬಿನೇಷನ್ನ, ಈ ಜೋಡಿನ ನೀವೆಲ್ಲರೂ ಲೈಕ್ ಮಾಡಿದ್ದೀರಾ. ಹಾಗೆ ಅತ್ತೆ ಸೊಸೆ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ವಿಡಿಯೋ ಮಾಡಿ ನಮಗೆಲ್ಲ ಪರ್ಸ್ನಲಿ ಕನೆಕ್ಟ್ ಆಗ್ತಿದೆ ಅಂತ ಸಾಕಷ್ಟು ಜನ ಹೇಳಿದ್ರಿ. ಸೊ ಇವತ್ತು ನಾವು ನಿಜವಾಗ್ಲೂ ಒಂದು ಹಳ್ಳಿಯಲ್ಲಿ ನಡೆದಂತಹ ಒಂದು ಚಿಕ್ಕ ಘಟನೆನ ಒಂಚೂರು ಎಲಾಬರೇಟ್ ಮಾಡಿ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ದು ಯಾವ್ದಾದ್ರು ಸ್ಟೋರಿ ಇದ್ರೂ ನಮಗೆ DM ಮಾಡಿ, ನಾವು ಅದನ್ನ ಅತ್ತೆ ಸೊಸೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀವಿ. ಕಮೆಂಟ್ ಮಾಡಿ, DM ಮಾಡಕ್ಕಾಗಿಲ್ಲ, ಪಕ್ಕಾ ಸ್ಟೋರಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಹಿಂದೆ ಒಂದು ಮುಂದೆ ಒಂದು ಮಾಡೋದು ನಾನಲ್ಲ, ನೀವು. ನೋಡ್ದ ನನ್ನ ಎದುರಿಗೆ ನಿಂತ್ಕೊಂಡು ಎದುರು ವಾದಿಸೋಷ್ಟು ಧೈರ್ಯ ಬಂತ ನಿನ್ಗೆ? ನನ್ನ ಮಗ ಬರ್ಲಿದ್ದಾಳೆ, ಇದೇ ನಿನಗ್ ಮಾರಿ ಹಬ್ಬ. ನಾನು ಅಷ್ಟೇ, ನನ್ ಗಂಡ ಬರ್ಲಿ, ನಿಮ್ಮಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರ ಜೊತೆ ನಾನು ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ನಾ ಕೇಳಿದ್ದೆ ನಿಜ ಆಯ್ತು. ಹಾಗಾದ್ರೆ ನನ್ ಮಗನ್ ಕರ್ಕೊಂಡು ನೀನು ಬೇರೆ ಹೋಗ್ಬಿಡಿ.